Hi guys, welcome back to Vaidya's vlog after a long time. ಮನೇಲಿ ಕೂತು ಕೂತು ಬೋರ್ ಅಂತ ನೈಬರ್ ಜೊತೆ ಎಲ್ಲಾರ ಹೊರಗಡೆ ಹೋಗೋದಾ ಅಂತ ಅನ್ಕೊಂಡ್ವಿ. ಅವಾಗ ಗೊತ್ತಾಯ್ತು ಮಂಡ್ಯ ಹತ್ರನೇ ಬೋರೆದೇವ್ರ ಹೊಳೆ ಇದೆ ಅಂತ. ಆದರೆ ಅದನ್ನ ಆ ರೋಡ್ನ ಮಿನಿ ಗೋವಾ ಅಂತ ಹೇಳ್ತಾರೆ. ಬಟ್ ವಿ ವಾಸ್ ನಾಟ್ ನೋಯಿಂಗ್ ಅಟ್ ಆಲ್ ಇಲ್ಲಿವರೆಗೂ. ಅಲ್ಲೇ ಮದುವೆ ನಡೀತಿತ್ತು, ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದಿತ್ತು ಆ್ಯಂಡ್ ಫ್ರೆಂಡ್ಸ್ ಆಗೋದಾಗ ಒಂಥರ ಏನೋ ಖುಷಿ ಇರುತ್ತಲ್ಲ. ಹಾಗೆ ಫ್ರೆಂಡ್ಸ್ ಇನ್ಮೇಲೆ ಮಿನಿ ವ್ಲಾಗ್ಸ್ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಹಲೋ, ವೈದ್ಯ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲೊಬ್ರು ಆ್ಯಂಕರ್ ಇದ್ದಾರೆ, ನನ್ನ ಆ್ಯಂಕರ್ನ ಮಾಡ್ತಾ ಇದ್ದಾರೆ. ನನ್ನ ಮಗಳು. ಈಗ ನಾವು ಆ್ಯಂಡ್ ನನ್ನ ಮಗಳು ಫ್ರೆಂಡ್ಸು, ನಮ್ಮ ಮಗ ಎಲ್ಲ ಸೇರಿ ಇವತ್ತು ಯಾವ ಊರು ಬಂದಿರೋದು? ಸೋಮನಾಥ್ಪುರ ಅಲ್ಲ, ಮಾದೇವಪುರ ಅಲ್ಲಿ ಸೋಮನಾಥ್ಪುರ ಸಿಗುತ್ತಲ್ಲ ಹೋಗುವಾಗ. ಇದು ಮಂಡ್ಯದ ಕೊಪ್ಪಳ ಹತ್ರ ಬೋರೆದೇವ್ರ ದೇವಸ್ಥಾನ ಅಂತ. ಇಲ್ಲಿ ಮಾಮೂಲಿ ಕೆರೆ ಎಲ್ಲ ಇದೆ. ಕೆರೆ ಎಲ್ಲ ತೋರಿಸ್ತೀನಿ. ಹೊಳೆ ಚೆನ್ನಾಗಿದೆ. ಮೊದಲೆಲ್ಲ ನೀರಿರ್ಲಿಲ್ವೇನೋ ಗೊತ್ತಿಲ್ಲ, ಅದೇ ಇವತ್ತು ನೀರಿದೆ, ಚೆನ್ನಾಗಿ ಕಾಣಿಸ್ತಿದೆ. ದೇವ್ರ ದರ್ಶನ ಆಯಿತು. ಈಗ ಎಲ್ಲರೂ ದರ್ಶನ ಮಾಡಿಕೊಂಡು ನೀರ ಹತ್ರ ಹೋಗ್ತಾ ಇದ್ವಿ. ಬನ್ನಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇದುವರೆಗೂ ನಾನು ಈ ಪ್ಲೇಸಿಗೆ ಬಂದೇ ಇಲ್ಲ. ಮಂಡ್ಯದಲ್ಲೇ ಹತ್ರದಲ್ಲೇ 20-25 ಕಿಲೋಮೀಟ್ರ್ ಎತ್ಕೊಂಡು ನಾವು ಈಗ ಜಾಗಕ್ಕೆ ಬಂದಿಲ್ಲ ಅಂದರೆ ಶೇಮ್ ಔಟು. ಆದರೆ ಈಗ ಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿದೆ. ಆಲ್ಮೋಸ್ಟು ಹೆಚ್ಚು ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಹೆಚ್ಚು ನಮ್ಮ ವಿಷ್ಣುವರ್ಧನ್ ಸರ್ದೇ ಶೂಟಿಂಗ್ ಜಾಸ್ತಿ ಆಗಿರೋದು. ಸಕ್ಕತ್ತಾಗಿದೆ ಮಾತ್ರ, ಸೂಪರಾಗಿದೆ. ದೇವ್ರ ದರ್ಶನ ಆದಮೇಲೆ ಪಕ್ಕದಲ್ಲಿರೋ ಹೊಳೆ ನೋಡೋಕೆ ಬಂದ್ವಿ. ಹೊಳೆ ನೋಡೋದಕ್ಕೆ ಗಾಳಿಗೂ ಆ ವಾಟರ್ ಫೋರ್ಸ್ಗೂ ಯಾರು ಬಿದ್ದರೆ ವಾಪಸ್ ಬರೋದೇ ಇಲ್ಲ. ಅಲ್ಲಿ ನಿಮ್ಗಲ್ಲಿ ಕಾಣಿಸ್ತಿದ್ದಲ್ಲ ಹೆಜ್ಜು ನೀರು ಸುರಿತಿರೋದು. ಐ ಥಿಂಕ್ ನಾನು ಚೈಲ್ಡ್ಹುಡ್ಡಲ್ಲಿದ್ದಾಗ ಆ ಒಂದು ಮೂವಿ ನೋಡಿದ ವೈಟ್ ಸ್ಯಾರಿಲಿ ಒಬ್ಬರು ಹೀರೋಯಿನ್ ಅದ್ರ ಮೇಲೆ ನಡ್ಕೊ ಹೋಗೋದು, ಅವೆಲ್ಲ ನೆನಪಾಗ್ತು. ಅಂಥ ಒಂದು ವೆದರ್, ಅಂಥ ಒಂದು ನೇಚರಲ್ಲಿ ಯಾರು ವೀಡಿಯೋ ಮಾಡ್ತಾ ಇರ್ತಾರೆ. ಬಟ್ ಆ ವಿಡಿಯೋ ಒಂಚೂರು ಚೆನ್ನಾಗಿ ಬರಲಿಲ್ಲ. ಆ್ಯಕ್ಚುಲಿ ನಮಗೆ ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಅನಿಸ್ತಿರ್ಲಿಲ್ಲ, ಸಾರಿ. ಬಟ್ ನಮಗೆ ಈ ರೋಡ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಲೈಕ್ ಈ ರೋಡಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡಿದ್ದಾರೆ. ಲೈಕ್ ಇಟ್ಸ್ ಅ ಮಿನಿ ಗೋವಾ ರೋಡ್ ಅಂತ ಹೇಳ್ತಾರೆ. ನಾನು ಕಾಯ್ತಾ ಇದ್ದೆ, ಎಷ್ಟೊಂದು ವೀಡಿಯೋಸ್ ಎಲ್ಲ ಮಾಡಬೇಕು, ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಟ್ ಐ ವಿಲ್ ಶೋ ಇನ್ ದ ಲಾಸ್ಟ್. ಬಟ್ ಇಲ್ಲಿಗೆ ಬರೋದಕ್ಕೆ ಮಂಡ್ಯದಿಂದ 18 to 25 ಕಿಲೋಮೀಟರ್ಸ್ ಇರ್ಬೋದೇನೋ. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಎಲ್ಲರೂ ವೀಡಿಯೋ ಮಾಡ್ತಾಯಿದ್ದಾರೆ. ಬಟ್ ಆ ವೆಹಿಕಲ್ಸ್ ಬರೋದ್ರಿಂದ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಾವು ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೂ ನಾವು ಒಂದು 20+ ವೀಡಿಯೋಸ್ ಮಾಡೋದ ಅಂದ್ಕೊಂಡೆ ಬಂದಿದ್ದು. ಬಟ್ ಅಟ್ಲೀಸ್ಟ್ ನಾಟ್ ಇವನ್ 5 ಆಗಲಿಲ್ಲ. ಜಸ್ಟ್ ನಾವು ಕಾಯ್ತಾ ಇದ್ವಿ ಫೋಟೋಸ್ ಹೊಡ್ಕೊಂಡು. ಆ್ಯಂಡ್ ಇದು ನಮ್ಮ ಒಂದು ಡ್ರೀಮ್ ವೀಡಿಯೋ ಆಗಿತ್ತು. ಲೈಕ್ ನಾವು ಮೂರು ಜನ ಅಂತೂ ವೀಡಿಯೋ ಮೇಲೆ ವೀಡಿಯೋ. ಅವರಿಬ್ರಿಗಂತೂ ನಾವು ಲೈಕ್ ಫೋಟೋಗ್ರಾಫರ್ ಮಾಡಿಬಿಟ್ಟಿದ್ವಿ. ಬಟ್ ಮಿಡಲಲ್ಲಿ ಇದ್ದಾರಲ್ಲ ಇವಾಗ, ಅವರಂತೂ ಒಪ್ಕೊಳ್ಳೋದೇ ಇಲ್ಲ, ಏನು ಮಾಡಿದ್ರು. ಆ್ಯಂಡ್ ನಂದು ಈ ನಾರ್ಮಲ್ ಪಿಕ್ಸ್ ಎಲ್ಲ ಚೆನ್ನಾಗಿ ಬಂತು. ಐ ಇವನ್ ಲೈಕ್ ಇಟ್ ವಿತ್ ದ ನೇಚರ್ ಮತ್ತು ಆ ಪ್ಲೆಸೆನ್ಸ್, ಆ ಸೌಂಡೆಲ್ಲ ಇರುತ್ತಲ್ಲ, ಆ ಗ್ರೀನರಿ ಪ್ಲೆಸೆಂಟಲ್ಲಿ. ದಟ್ ವಾಸ್ ಲೈಕ್ ವಾವ್ ಫಾರ್ ಮೀ. ಗೈಸ್, ದೇವಸ್ಥಾನಕ್ಕೆ ಬಂದು ಈಡಿಯಟ್ ಥರ ಎಲ್ಲ ಆಡ್ತಾರಲ್ಲ, ದಿಸ್ ವಾಸ್ ರಿಯಲಿ ಡಿಸಪಾಯಿಂಟಿಂಗ್ ಡೂಡ್. ಎಲ್ಲ ಲೂಸ್ಗಳ ಥರ ಆಡ್ತಾರೆ. ಸೊ ಈ ಸೈಡ್ ಫೋಟೋ ಪಿಕ್ನ ಮಿಸ್ ಮಾಡಿದ್ವಿ ನಾವೀಗ. ಇವ್ರ ಮುಖವಂತೂ ನೋಡೋಕ್ಕಾಗ್ತಿಲ್ಲ. ಎಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಲೇಡೀಸ್ಗಳು ಹೋಗೋಕ್ಕಾಗಲ್ಲ. ಸಿಕ್ಕಾಬಟ್ಟೆ ವಸ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ವಾಪಸ್ಸು. ಅಲ್ಲ, ದೇವಸ್ಥಾನದಲ್ಲೂ ಹಿಂಗೆ ಮಾಡಬೇಕಾ ಅಂತ ಬೇಜಾರಾಯ್ತಪ್ಪ. ಒಳ್ಳೆ ಇದಾಗಿ ಫೋಟೋ ಸಿಕ್ಕಿರೋದು, ಮಕ್ಕಳು ಎಂಜಾಯ್ ಮಾಡಿರೋ ಜಾಗನ ಬಂದಿರೋದೇ ಫಸ್ಟು. ಅಂಥದ್ರಲ್ಲಿ ಹಿಂಗೆಲ್ಲ ಮಾಡಬಾರ್ದು. ಆ್ಯಕ್ಚುಲಿ ಅಲ್ಲಿ ಏಡಿ ಇತ್ತು. ಎಲ್ಲರದು ರೀಲ್ಸ್ ಆಯಿತು. ಬಟ್ ರೀಲ್ಸ್ ಮಾಡಿರೋದು ಯಾವುದು ಸೇವ್ ಆಗಿರಲಿಲ್ಲ. ವೆರಿ ಡಿಸಪಾಯಿಂಟಿಂಗ್. ಎಲ್ಲ ಮಧ್ಯದಲ್ಲೇ ನಿಂತೋಯ್ತು. ಬಟ್ ಅದನ್ನು ಅವನೊಂದು ವೀಡಿಯೋ ಸೇವ್ ಆಗಿತ್ತು, ಅದನ್ನು ಎಡಿಟ್ ಮಾಡಬೇಕಿತ್ತು. ಈಗೆಲ್ಲ ಮುಗೀತು, ಹೋಗಬೇಕಿತ್ತು. 5 o'clock ಅಷ್ಟರಲ್ಲಿ ರೀಚ್ ಆಗಬೇಕಿತ್ತು.
3-4 ವೀಡಿಯೋ ಮಾಡೋದಕ್ಕೆ ವಿ ಟುಕ್ 2 to 3 hours. ಯಾವುದು ನೆಟ್ಟಿಗಾಗಲಿಲ್ಲ ಗೈಸ್. ಈ ಪ್ಲೇಸಿಂದ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ, ವೀಡಿಯೋಸ್ ಮಾಡಬೇಕು ಅಂತ, ಬಟ್ ಒಂದೂ ನೆಟ್ಟಿಗಾಗ್ತಿರಲಿಲ್ಲ. ಮಳೆ ಬರೋಂಗಿತ್ತು. ಆ್ಯಕ್ಚುಲಿ ಮಂಡ್ಯದಲ್ಲಿ ಮಂಡ್ಯ ಸಿಟಿಲಿ ಆಲ್ರೆಡಿ ಮಳೆ ಬರ್ತಿತ್ತು. ಲೈಕ್ ವಿ ವಾನ ಗೋ ಅಂತಲೇ ಇತ್ತು ಸಿಚುವೇಶನ್ನು. ಇವರಂತೂ ಗೌರವ್ ಅವರು ಏನೂ ಮಾಡಲಿಲ್ಲ, ಸುಮ್ಮನೆ ಬಂದಿದ್ರು ಅಲ್ಲಿ. ಈಗೆಲ್ಲ ನಾವು ಹೊರಟ್ವಿ, ಎಲ್ಲ ಚೆನ್ನಾಗಿತ್ತು, ಗ್ರೀನರಿ ಯು ಕ್ಯಾನ್ ಸಿ. ಮತ್ತು ಅಮ್ಮನ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಸೊ ಇವತ್ತು ನಾನು ತುಂಬ ದಿನ ಆದಮೇಲೆ ವಾಯ್ಸ್ ಕೊಟ್ಟಿದ್ದೀನಿ, ಹೆಂಗಿತ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ, ವೈದ್ಯ ವೆಂಕಟೇಶ್. ಥ್ಯಾಂಕ್ ಯು.